ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾವಿತ್ರಿ, ಇದೇನಿದು? ಸರ್ವಮಂಗಳೇನು ಬಂದೇ ಇಲ್ಲ, ಆಗ್ಲೇ ಇದನ್ನೆಲ್ಲ ಇಡ್ತಾ ಇದೆಯಲ್ಲ. ರೀ, ಅವಳು ಬಂದ್ಮೇಲೆ ತಂದಿಟ್ರೆ ಅವಳು ಅನುಮಾನ ಬರೋದಿಲ್ವಾ? ಅದಕ್ಕೆ ಅವಳು ಬರಕ್ ಮುಂಚೆನೆ ತಂದ್ ಮಡಗ್ತಾ ಇದ್ದೀನಿ. ಹೌದು ಮಾವ, ಅವ್ರು ಬಂದ್ಮೇಲೆ ನಾನ್ ನಿಮ್ಮನ್ನ ಊಟಕ್ಕೆ ಕರಿತೀನಿ, ಅವಾಗ ಹಸ್ವಿಲ್ಲ ಅಂತ ಹೇಳಿ. ಸರಿ ತುಳಸಿ. ರೀ, ಅವಳು ಬಂದ್ಲು ಅನ್ಸುತ್ತೆ. ಹೋಗಿ ಹೋಗಿ ನಿಮ್ ಪಡಗ್ ನೀವು ಸೋಫಾ ಮೇಲೆ ಕುತ್ಕೋ. ಆಯ್ತಾಯ್ತು. ಓಂ ವೀರಭದ್ರಾಯ ನಮಃ. ಸರ್ವಮಂಗಳ ಅಣ್ಣ, ಯಾಕವ ಇಷ್ಟೊತ್ತು? ಓಸಿ ಕೆಲ್ಸ ಐತೆ ಅಂತ ಹೊರಗೋಗಿದ್ನಾ, ಲೇಟ್ ಆಗೋಯ್ತು. ಓ, ಇಷ್ಟು ತಡವಾಗಿ ಬಂದಿದ್ಯಲ್ಲ ಸರ್ವಮಂಗಳ, ಸ್ವಲ್ಪ ಬೇಗ ಬರೋತ್ತಾನೆ? ಬೇಗ ಬರೋಣ ಅಂತ ಅನ್ಕಂಡೆ, ಅತ್ಗೆ ಕೆಲ್ಸ ಆಗ್ಲಿಲ್ಲ, ತಡ ಆಗೋಯ್ತು. ಮಾವ, ಊಟಕ್ಕೆ ಬನ್ನಿ. ತುಳಸಿ, ನನ್ಗೆ ಯಾಕೋ ಹಸಿವಾಗ್ತಾ ಇಲ್ಲ, ಸ್ವಲ್ಪ ಹೊತ್ತಾಗ್ಲಿ, ಆಮೇಲೆ ಊಟ ಮಾಡ್ತೀನಿ. ಏನ್ರಿ ನೀವು ಊಟಕ್ಕೆ ಕರೆದ್ರೆ ಊಟ ಬೇಡ ಬೇಡ ಅಂತಿದ್ದೀರಲ್ಲ? ಇಂದ್ರ, ಬಂದೆ. ಬಾರೋ. ಬಂದೆ ಬಂದೆ. ಏನಮ್ಮ? ಇಂದ್ರ, ಬಾ ಊಟ ಮಾಡು. ಅಮ್ಮ, ನನಗೆ ಮಧ್ಯಾಹ್ನ ತಿಂದಿದ್ದೆ ಕರಗಿಲ್ಲ, ಈಗ ಮತ್ತೆ ಊಟ ಮಾಡಿದ್ರೆ ನೋಡೋ, ಕರ್ಗಾದ್ಮೇಲೆ ನಾನೇ ಊಟ ಮಾಡ್ತೀನಿ, ದಯವಿಟ್ಟು ಬಲವಂತ ಮಾಡ್ಬೇಡ. ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ಅಯ್ಯೋ, ಏನಿದು? ಊಟಕ್ಕೆ ಕರೆದ್ರೆ ಎಲ್ರು ಬೇಡ ಬೇಡ ಅಂತಿದ್ದೀರಲ್ಲ? ಮಾಡಿರೋ ಅಡ್ಗೆ ಎಲ್ಲ ಯಾರ್ಗಾಕ್ಲಿ? ಅಯ್ಯೋ ಅಮ್ಮ, ಏನಮ್ಮ ಹಿಂಗ್ ಹೇಳ್ತಾ ಇದೀಯಾ? ಇಲ್ಲಿಲ್ವಾ ನಮ್ಮನೆ ನನ್ನ ಪ್ರೀತಿಯ ಅತ್ತೆ, ಅವ್ರನ್ನ ಕರೆದು ಬಡಿಸು, ತಿಂತಾರೆ ಅಲ್ವಾ? ಹೋಗು. ಅದು ಸರಿ ಅಲ್ವಾ? ಸರ್ವಮಂಗಳ, ಬಾ ಬಾ, ನೀನ್ ಊಟ ಮಾಡು. ಹೋಗಿ ಬಾ ಸರ್ವಮಂಗಳ, ಹೋಗಿ ನಡಿ, ಕೂತ್ಕೋ ಕೂತ್ಕೋ. ಕೂತ್ಕೊಳ್ಳಮ್ಮ, ಕೂತ್ಕೋ. ಏನಿದು? ಇದ್ದಕ್ಕಿದ್ದಂಗೆ ಈ ಮನೇಲಿ ನನ್ನ ಊಟ ಮಾಡು ಬಾ ಅಂತ ರಾಜ ಮರ್ಯಾದೆ ಕೊಡ್ತಾ ಇದಾರಲ್ಲ. ಅತ್ತೆ, ಊಟ ಬಡಸಾಗಿದೆ, ಊಟ ಮಾಡು ಅತ್ತೆ. ಯಾಕೆ ನೀವ್ಯಾರು ಊಟ ಮಾಡಕ್ಕಿಲ್ವೇ? ಅವ್ರಿಗೆ ಹಸುವಿಲ್ಲ ಅಂತ ಹೇಳ್ತಿದಾರ ತಾನೆ, ಅವ್ರು ಆಮೇಲೆ ಮಾಡ್ತಾರೆ. ನೀನ್ ಮಾಡು ಸರ್ವಮಂಗಳ. ಇದೇನಿದು? ನನಗ್ ಮಾತ್ರ ಊಟ ಹಾಕ್ತಾವ್ರೆ ಅಂದ್ರೆ ಉಳ್ದಿರೋ ವಿಸನೆಲ್ಲ ನನಗೆ ಹಾಕಿ ನನ್ನೇ ಸಾಯಿಸೋ ಪಿಲಾನ್ ಏನಾರ ಮಾಡ್ಬಿಟ್ಟವ್ರ ಹೆಂಗೆ? ಸರ್ವಮಂಗಳ, ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಅತಿಗೆ, ನಾನು ಆಮ್ಯಾಗ ತಿಂತೀನಿ, ನನಗೂ ಹಸುವಿಲ್ಲ. ಅತ್ತೆ, ಏನತ್ತೆ ಇದು? ನಮ್ಮ ಮನೆಯಲ್ಲಿ ಹೊಟ್ಟೆ ಹಸುವನ್ನ ತಡ್ಕೊಳಕ್ ಆಗದೆ ಇರೋಳು ಅಂದ್ರೆ ನೀನೊಬ್ಳೆ, ಅಂಥದ್ರಲ್ಲಿ ನೀನೇ ಆಮೇಲೆ ತಿಂತೀನಿ ಅಂದ್ರೆ ಏನರ್ಥ? ಅಯ್ಯೋ ಇಂದ್ರ, ನನ್ಗ್ಯಾಕೋ ಗೊತ್ತಾಯ್ತಾನೆ ಇಲ್ಲ ನೋಡು, ಇವತ್ತು ಹೊಸವೇನೆ ಆಯ್ತಾ ಇಲ್ಲ. ನಾನು ಇನ್ ಒಸಿ ಹೊತ್ತಾದ್ಮೇಲೆ ತಿಂತೀನಿ ಏಳು. ಇದೇನ್ ಸರ್ವಮಂಗಳ ಇದು? ನಿನ್ಗೋಸ್ಕರ ಬಿಸಿ ಅನ್ನ, ಬಿಸಿ ಬಿಸಿ ಬೇಳೆ, ತರಕಾರಿ ಎಲ್ಲ ಹಾಕಿ ಸಾರು ಮಾಡಿದೀನಿ, ಜೊತೆಗೆ ನುಗ್ಗೆಕಾಯಿನೂ ಹಾಕಿದೀನಿ. ನಿನ್ಗಿಷ್ಟ ಅಲ್ವಾ? ಊಟ ಮಾಡ. ಅತ್ತಿಗೆ, ನಾನು ಊಟ ಮಾಡಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ, ಆಮ್ಯಾಕ್ ಮಾಡ್ತೀನಿ ಅಂತ ಹೇಳ್ದೆ ಆಟೆಯ. ಸರ್ವಮಂಗಳ, ನಿನಗೆ ಬಿಸಿ ಬಿಸಿ ಊಟ ಮಾಡೋದು ತುಂಬಾ ಇಷ್ಟ ಅಲ್ವಾ? ಊಟ ಮಾಡು. ಅತ್ತೆ, ಏನ್ ನೋಡ್ತಾ ಇದೀಯಾ? ಊಟ ಮಾಡತ್ತೆ. ಅಲ್ಲ, ಇವತ್ ನಿಮ್ಮೆಲ್ರಿಗೂ ಏನಾಗೈತೆ? ನೀವೆಲ್ರೂ ಸೇರ್ಕೊಂಡು ನನ್ನೊಬ್ಳಿಗೆ ಊಟ ಮಾಡು ಅಂತ ಬಲವಂತ ಮಾಡ್ತಿದ್ದೀರಲ್ಲ. ಸರ್ವಮಂಗಳ, ನೀನ್ ಹಸು ತಡೆಯಕ್ಕಿಲ್ವಲ್ಲ, ಅದಕ್ಕೆ. ಅಬ್ಬಾ, ಏನತ್ತಿಗೆ ಇವತ್ ನಿಮ್ಮೆಲ್ರಿಗೂ ನನ್ ಮೇಲೆ ಅಕ್ರೆ ಅನ್ನೋದು ಉಕ್ಕುಕ್ಕಿ ಹರಿತಾ ಇದ್ದಂಗದೆ. ಇದೇನ್ ಸರ್ವಮಂಗಳ, ನೀನು ನಿನ್ ಮೇಲ್ ಪ್ರೀತಿ ಅಕ್ರೆ ತೋರ್ಸುದ್ರು ಅನುಮಾನ ಪಡ್ತಿದ್ಯಲ್ಲ? ಇವತ್ತು ನಿಮ್ಮೆಲ್ರು ಮಾತು ನಡವಳಿಕೆ ನೋಡ್ತಾ ಇದ್ರೆ ಅನುಮಾನ ಪಡಂಗೆ ಅದೇ. ಸರ್ವಮಂಗಳ, ಏನ್ ಹೇಳ್ತಾ ಇದೀಯ ನೀನು? ಹೌದಣ್ಣ, ಇವತ್ತು ನೀವೆಲ್ರೂ ಸೇರ್ಕೊಂಡು ನನ್ನೊಬ್ಳಿಗೆ ಊಟ ಮಾಡು ಅಂತ ಬಲವಂತ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗ್ಯಾಕೋ ಇದ್ರಾಗೇನೋ ಸಂಚದೆ ಅಂತ ಅನ್ನಿಸ್ತಾ ಇದೆ.
ಹಾಗೆಲ್ಲ ಏನು ಇಲ್ಲ ಸರ್ವಮಂಗಳ. ಹೌದಾ? ಹಂಗಾರೆ ಎಲ್ಲರೂ ಬಂದು ಕೂತ್ಕೊಳ್ಳಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಇಲ್ಲಿ ನೋಡಿ, ನಾವೆಲ್ಲರೂ ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಆಗೋದಿಲ್ಲ. ಯಾಕಾಗಕ್ಕಿಲ್ಲ? ನಮಗ್ ನಿಮ್ ಮೇಲೆ ಅನುಮಾನ ಇದೆ. ಅನುಮಾನನ? ಏನ್ ಅನುಮಾನ? ನಿಮ್ಗೇನು ಗೊತ್ತೇ ಇಲ್ಲ ನೋಡಿ. ಪ್ರಸಾದನ ಕೆಂಪನ್ ಜೊತೆ ನಾವೆಲ್ಲರೂ ತಿಂದಿದ್ರೆ ಇಷ್ಟೊತ್ತಿಗೆ ನಮ್ ಸಮಾಧಿ ಮೇಲೆ ತುಳಸಿ ಗಿಡ ಬೆಳೀತಾ ಇತ್ತು. ಅದಕ್ಕೆ ಇನ್ಮೇಲೆ ನೀವು ತಿಂದ ಅರ್ಧ ಗಂಟೆ ಆದ್ಮೇಲೆ ನಾವೆಲ್ಲರೂ ತಿಂತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಆ ಪ್ರಸಾದಕ್ಕೆ ನಾನ್ ವಿಷ ಬೆರೆಸಿದ್ದೆ ಅಂತ ಹೇಳ್ತಾ ಇದ್ಯಾ? ನಾನು ಹಾಗೆ ಹೇಳಲೇ ಇಲ್ಲ. ಇನ್ಮೇಲಿಂದ ನಾವು ಹುಷಾರಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಣ್ಣ, ಏನಣ್ಣ ಇದು? ನಾನು ಆಸ್ಪತ್ರೆಗೆ ಆಟೆಲ್ಲ ಹೇಳಿದ್ ಮ್ಯಾಕು ಇವಳು ನನ್ ಮ್ಯಾಗ ಹಿಂಗ ಅನುಮಾನ ಪಡ್ತಿದ್ದಾಳಲ್ಲ, ಇದು ಸರಿನಾ? ನೀನೇ ಹೇಳು. ನೀನ್ ಆಸ್ಪತ್ರೆಲಿ ಅಷ್ಟೆಲ್ಲ ಹೇಳ್ದೆ, ಆದ್ರೂ ಸತ್ಯ ಹೇಳಿಲ್ವೇ? ಏನ್ ಸತ್ಯ ಹೇಳ್ಬೇಕಣ್ಣ? ನಿಮ್ಮೆಲ್ರನ್ನು ಕೊಂದು ನಾನು ಒಬ್ಳೆ ಬದುಕೋದಿಕ್ಕೆ ನನ್ನನ್ನೇ ನೀವೆಲ್ರೂ ಸೇರ್ಕೊಂಡು ಕೊಲೆ ಪಾತ್ಕೆ ಅನ್ಕೊಂಡಿದ್ದೀರಾ? ಏನಣ್ಣ ನೀನು? ನಾನ್ ನಿನ್ ಒಡ ಹುಟ್ಟಿದ ತಂಗಿ ಅಲ್ವೇನಣ್ಣ? ನಿನ್ನ ಮೈಯಾಗ ಹರಿತಾ ಇರೋ ರಕ್ತನೇ ನನ್ನ ಮೈಯಾಗೂ ಹರಿತಾ ಇರೋದು. ನನ್ಗಿರೋ ಒಬ್ನೇ ಒಬ್ಬ ಅಣ್ಣನ್ನ, ನಾನು ಒಡ ಹುಟ್ಟದವನ್ನ ಸಾಯಿಸ್ಬೇಕು ಅಂತ ಅದ್ ಹೆಂಗಣ್ಣ ಯೋಚನೆ ಮಾಡ್ತೀನಿ ನಾನು. ನಾನು ಮನುಷ್ಯಳಣ್ಣ, ಮನುಷ್ಯಳು, ಪಿಶಾಚಿ ಅಲ್ಲಣ್ಣ. ಅತ್ತೆ, ನೀನ್ ಈ ರೀತಿ ಎಲ್ಲ ಹೇಳಿದ್ರೆ ನಿನ್ನ ನಂಬ್ತೀವಿ ಅಂತ ಅನ್ಕೊಂಡಿದ್ವಿ. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಹಿಂಗ ಅನುಮಾನ ಪಡೋ ಬದಲು ನನ್ನನ್ನ ಈ ಮನೆಯಿಂದ ಆಚೆ ತಳ್ಬಿಡಿ. ನನ್ ಕೆರೆನೋ ಬಾವಿನೋ ನೋಡ್ಕೊಂತೀನಿ. ಸರ್ವಮಂಗಳ, ನೋಡೋ, ನಾವು ನಿನ್ನ ಮೇಲೆ ಅನುಮಾನ ಪಡೋದಕ್ಕೆ ನಿನ್ನ ಮಾತು ಮತ್ತು ನಿನ್ನ ನಡವಳಿಕೆನೇ ಕಾರಣ. ಆ ಸೊಸೈಟಿ ಮ್ಯಾನೇಜರು ತಾನು ಕೆಲಸ ಮಾಡೋ ಜಾಗಕ್ಕೆ ಕನ್ನ ಹಾಕಿರೋ ಕಳ್ಳನ ಮಗ ಅಂತವನಿಗೆ ಮಗಳು ಕೊಟ್ಟು ಮಗಳು ಅಳಿಯನ್ನ ತಲೆ ಮೇಲೆ ಕೂಡಿಸ್ಕೊಂಡು ಚಿಂಗ್ ಅಂತ ಕುಣಿತಿದ್ಯಲ್ಲ, ಅವ್ರಿಗಾಗಿ ಈ ಮನೆಯವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆಯಾ? ಅಯ್ಯೋ, ನನ್ ಮನಸ್ನಾಗ ಅಂತದ್ ಏನೂ ಇಲ್ಲ ಅಣ್ಣ. ಯಾಕಣ್ಣ ನಿನಗ್ ನನ್ ಒಳ್ಳೆತನ ಅರ್ಥ ಆಯ್ತಾ ಇಲ್ಲ? ಅಮ್ಮ ತಾಯಿ ದುರ್ಗಾದೇವಿ, ನಿನ್ ಒಳ್ಳೆತನನ ನಾವ್ ಅರ್ಥ ಮಾಡ್ಕೊಂಡಿದ್ ಸಾಕು. ಇನ್ಮೇಲೆ ನೀನ್ ಊಟ ಮಾಡಿ ಅರ್ಧ ಗಂಟೆ ಆದ್ಮೇಲೆ ನಾವೆಲ್ಲ ಊಟ ಮಾಡೋದು. ನಾನು ಊಟ ಮಾಡಕ್ಕಿಲ್ಲ. ಏಯ್, ಏನೇ ಮಾಡ್ತಾ ಇದೀಯ ನೀನು? ಒಡ ಹುಟ್ಟಿದ ತಂಗಿ ಅಂತಾನು ನೋಡ್ದೆ ಹಿಂಗ ಅನುಮಾನ ಪಡ್ತಿದ್ಯಲ್ಲ, ನಿನ್ನಂತ ಒಂದ್ ಮನೆಗಿರೋ ಬದಲು ನಮ್ಮ ಅಣ್ಣನ ಮನೆಗೆ ನನ್ಗೀಟೆಲ್ಲ ಅವಮಾನ ಆದ್ಮೇಲೆ ನಾನ್ ಬದುಕಿರೋದ್ರಾಗ ಅರ್ಥನೇ ಇಲ್ಲ.